ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷ ಜುಲೈ 24ನೇ ತಾರೀಕು ಬಹಳ ವಿಶೇಷವಾದ ಭಯಂಕರವಾಗಿರುವಂತಹ ಭೀಮನ ಅಮಾವಾಸ್ಯೆ ಬಂದಿದೆ. ಈ ಒಂದು ದಿನ ವಿಷ್ಣು, ಲಕ್ಷ್ಮಿ ಮತ್ತು ಚಂದ್ರನಿಗೆ ಪೂಜೆ ಸಲ್ಲಿಸುವುದು, ಉಪವಾಸ, ಸತ್ಯನಾರಾಯಣ ವ್ರತ ಮುಂತಾದವು ಈ ದಿನದ ಪ್ರಮುಖ ಆಚರಣೆಗಳು. ಈ ಒಂದು ದಿನ ವಿಶೇಷವಾಗಿ ಗಂಡು ಮಕ್ಕಳಿಗೆ, ಗಂಡನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಗಂಡಂದಿರ ದೀರ್ಘಾಯುಷ್ಯಕ್ಕಾಗಿ ಮತ್ತು ಮನೆಯಲ್ಲಿರುವಂತಹ ಪುರುಷರ ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ, ಕ್ಷೇಮಕ್ಕಾಗಿ ಈ ಒಂದು ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಅಮಾವಾಸ್ಯೆಗಳಿಗೆ ವಿಶೇಷವಾದ ಶಕ್ತಿ ಇರುತ್ತದೆ. ಈ ದಿನ ಮಾಡುವಂತಹ ಪೂಜೆ ಫಲವನ್ನು ಹೆಚ್ಚಾಗಿ ಕೊಡುತ್ತದೆ ಎಂಬ ನಂಬಿಕೆ ಇದೆ. ಈ ಒಂದು ದಿನ ವಿಶೇಷವಾಗಿ ಗಂಡನಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಮಹಾಶಿವನ ಕೃಪೆ ಪಾತ್ರರಾಗುತ್ತಾರೆ ಎಂದು ತಿಳಿಸಲಾಗಿದೆ. ಮಹಾವಿಷ್ಣು ಅದೇ ರೀತಿಯಾಗಿ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದಕ್ಕೂ ಕೂಡ ಪಾತ್ರರಾಗಬಹುದು. ಈ ಒಂದು ವಿಶೇಷವಾದ ಭೀಮನ ಅಮಾವಾಸ್ಯೆಯ ದಿನದಿಂದ ಈ ರಾಶಿಯಲ್ಲಿರುವಂತಹ ಜನರಿಗೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ. ಅಷ್ಟೇ ಅಲ್ಲದೆ ಜೊತೆಗೆ ಈ ಒಂದು ವಸ್ತುವನ್ನು ನಾಯಿಗೆ ತಿನ್ನಿಸುವುದರಿಂದ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಈ ಒಂದು ದಿನ ಗಂಗಾ ಸ್ನಾನ ಮತ್ತು ಅಶ್ವತ್ಥ ಮರಕ್ಕೆ ಪೂಜೆ ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತದೆ. ಜೊತೆಗೆ ಲಕ್ಷ್ಮೀ ಪೂಜೆಯಿಂದ ಆರ್ಥಿಕ ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ. ಈ ಒಂದು ದಿನ ವಿಶೇಷವಾಗಿ 2025 ಜುಲೈ 24ನೇ ತಾರೀಕು ಎಷ್ಟೋ ಶಕ್ತಿಯುತವಾದಂತಹ ಅಮಾವಾಸ್ಯೆ ಬಂದಿದೆ ಎಂದರೆ ಇದು ಎಲ್ಲ ಅಮಾವಾಸ್ಯೆಗಳಿಗಿಂತಲೂ ಶಕ್ತಿಯುತವಾದಂತಹ ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಆಗಿದ್ದು, ಹಾಗಾಗಿ ಈ ಅಮಾವಾಸ್ಯೆಯ ಒಳಗೆ ನಾಯಿಗೆ ಈ ಒಂದು ಆಹಾರವನ್ನು ತಿನ್ನಿಸಿದರೆ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ. ಭಿಕ್ಷುಕನು ಕೂಡ ಕೋಟ್ಯಾಧಿಪತಿಯಾಗುವಂತಹ ಮಹಾಯೋಗವನ್ನು, ಮಹಾ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ. ಹಾಗಾದರೆ ನಮ್ಮ ಶಾಸ್ತ್ರಗಳು ಹೇಳುವ ಪ್ರಕಾರ ಈ ಒಂದು ದಿನ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಅತ್ಯಂತ ಹೆಚ್ಚಿನ ಲಾಭ ದೊರಕುತ್ತದೆ ಎಂದು. ಆದರೆ ನೀವು ಯಾವುದೇ ಒಂದು ಪೂಜೆಯನ್ನು ಸಲ್ಲಿಸದೆ ಹೋದರೂ ಕೂಡ ನಾಯಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿದರೆ ಸಾಕು, ನಿಮ್ಮ ಪೂರ್ವ ಜನ್ಮದ ಪಾಪಗಳು, ಕಷ್ಟಗಳೆಲ್ಲ ನಶಿಸಿ ಹೋಗುತ್ತದೆ. ಹಾಗೆ ಯಾವ ಒಂದು ವಸ್ತುವನ್ನು ನಾಯಿಗೆ ತಿನ್ನಿಸಬೇಕು, ಶನಿ ದೋಷಗಳು ಕೂಡ ಹೊರಟು ಹೋಗಲು ಯಾವ ಒಂದು ಪೂಜೆಯನ್ನು ಸಲ್ಲಿಸಬೇಕು, ಹಾಗಾದರೆ ಅಮಾವಾಸ್ಯೆಯ ಒಳಗೆ ನಾಯಿಗೆ ನಾವು ತಿನ್ನಿಸಬೇಕಾದಂತಹ ಆ ಒಂದು ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅಮಾವಾಸ್ಯೆಯ ದಿನ ವಿಷ್ಣು, ಲಕ್ಷ್ಮಿ ಮತ್ತು ಚಂದ್ರ ದೇವರನ್ನು ಪೂಜಿಸಲಾಗುತ್ತದೆ. ಈ ದಿನದಂದು ಉಪವಾಸ ಮತ್ತು ಸತ್ಯನಾರಾಯಣ ವ್ರತ ಮತ್ತು ಚಂದ್ರನಿಗೆ ಜಲವನ್ನು ಅರ್ಪಿಸಲಾಗುತ್ತದೆ. ಈ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶುಭ ಎಂದು ಪರಿಗಣಿಸಲಾಗಿದೆ. ಈ ದಿನದಂದು ವಿಷ್ಣುವನ್ನು ಪೂಜಿಸುವುದರಿಂದ ಶಾಶ್ವತವಾದ ಫಲವನ್ನು ಪಡೆದುಕೊಳ್ಳಬಹುದು ಎಂಬ ಧಾರ್ಮಿಕವಾದ ನಂಬಿಕೆ ಇದ್ದು, ಒಬ್ಬ ಶಿಷ್ಯ ಗುರುವಿನೊಂದಿಗೆ ಈ ರೀತಿ ಹೇಳಿದ: ಗುರುಗಳೇ, ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹವಿದೆ. ಎಲ್ಲರೂ ಕೂಡ ನಾಯಿಗೆ ರೊಟ್ಟಿಯನ್ನು ತಿನ್ನಿಸುತ್ತಾರೆ, ರೊಟ್ಟಿಯನ್ನು ಕೊಡುತ್ತಾರೆ. ಇದರಿಂದ ಆಗುವಂತಹ ಪ್ರಯೋಜನವೇನು ಎಂದು ಹೇಳಿ ಎಂದು ಕೇಳಿದ. ಆಗ ಋಷಿ ಮುನಿಯರು ಪ್ರಶ್ನೆಯನ್ನು ಕೇಳಿದ ನಂತರ ಉತ್ತರಕ್ಕೆ ಗುರುಗಳು: ಕುಮಾರ, ನಾಯಿಗಳಿಗೆ ರೊಟ್ಟಿಗಳನ್ನು ಹಾಕುವುದಕ್ಕೆ ಒಂದಲ್ಲ 8 ಬಗೆಯ ಪ್ರಯೋಜನವನ್ನು ಸಿಗುತ್ತದೆ. ಆ 8 ಪ್ರಯೋಜನಗಳ ಬಗ್ಗೆ ಯಾವ ಮನುಷ್ಯ ತಿಳಿದುಕೊಳ್ಳುತ್ತಾನೋ ಅವರ ಜನ್ಮ ಪಾವನವಾಗುತ್ತದೆ. ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಸರ್ವ ಸುಖವನ್ನು ಅನುಭವಿಸುತ್ತಾರೆ. ಎಲ್ಲ ರೀತಿಯ ಒಂದು ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವಿಶೇಷವಾದ ಕಥೆಯನ್ನು ಪ್ರತಿಯೊಬ್ಬರು ಕೇಳಬೇಕು. ಇದನ್ನು ಯೋಚಿಸುವಂತೆ ಮಾಡುತ್ತದೆ. ಈ ಒಂದು ಕಥೆಯಿಂದ ನಿಮ್ಮ ಜೀವನದ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ, ಎಲ್ಲ ರೀತಿಯ ಕಷ್ಟಗಳು ನಶಿಸಿ ಹೋಗುತ್ತದೆ ಎಂದು ಹೇಳಿದರು. ಒಂದು ದಿನ ಒಂದು ಕಪ್ಪು ನಾಯಿ ಹೇಳಿದಂತಹ ಕಥೆಯನ್ನು ಕೇಳಿದರೆ ನಿಮಗೆ ಎಲ್ಲ ರೀತಿಯ ಅನುಭವ ಪ್ರಾಪ್ತಿಯಾಗುತ್ತದೆ. ಆ ಒಂದು ದಿನ ಊರಿನಲ್ಲಿ ಒಬ್ಬ ದೊಡ್ಡ ಶ್ರೀಮಂತನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತಿತ್ತು. ಬಗೆ ಬಗೆಯಾದ ಅಡುಗೆಗಳು ಮಾಡುತ್ತಿದ್ದರು. ಅವನ ಮನೆಗೆ ಎಲ್ಲಿಂದಲೋ ತುಂಬ ಜನ ನೆಂಟರು ಬರುತ್ತಿದ್ದರು. ಅಲ್ಲಿ ತಿನ್ನಲು ನಮಗೆ ಏನಾದರೂ ಸಿಗುತ್ತದೆ ಎಂದು ನನ್ನ ತಾಯಿ ಅಲ್ಲಲ್ಲೇ ಓಡಾಡುತ್ತಿದ್ದಳು. ಆದರೆ ಆ ಒಂದು ಮನೆಯಲ್ಲಿ ಬಂದಿರುವವರೆಲ್ಲ ನನ್ನ ತಾಯಿ ಕಾಣಿಸಿದ ತಕ್ಷಣ ಕೋಲಿನಿಂದ ಹೊಡೆದು ಓಡಿಸುತ್ತಿದ್ದರು. ಅಷ್ಟೊಂದು ಅಡುಗೆ ಮಾಡಿದರೂ ಕೂಡ ಒಂದು ತುತ್ತು ನಾಯಿಗೆ ಕೊಡಬೇಕೆಂಬ ಕರುಣೆ ಅವರಿಗೆ ಬರಲಿಲ್ಲ. ಬುದ್ಧಿ ಕೂಡ ಅಲ್ಲಿ ಯಾರಿಗೂ ಇರಲಿಲ್ಲ. ಒಂದು ನಾಯಿಗೆ ಊಟ ಹಾಕಿದರೆ ಅವರಿಗೆ ಆಗುವಂತಹ ನಷ್ಟವೇನು? ನನ್ನ ತಾಯಿ ಆಸೆಯಿಂದ ಆ ಮನೆಯ ಕಡೆಗೆ ನೋಡುತ್ತಿದ್ದಳು. ಅಷ್ಟರಲ್ಲಿ ಶುಭ ಕಾರ್ಯ ಮುಗಿಯಿತು. ಎಲ್ಲರೂ ಕೂಡ ಮನೆಯಾಚೆ ಚಪ್ಪರದ ಅಡಿಯಲ್ಲಿ ಊಟಕ್ಕೆ ಕುಳಿತುಕೊಂಡರು. ಊಟ ಬಡಿಸುವ ವ್ಯಕ್ತಿ ಅಡುಗೆ ಮನೆಯೊಳಗೆ ಹೋದ ತಕ್ಷಣ ನನ್ನ ತಾಯಿ ಕೂಡ ಅವನ ಹಿಂದೆ ಏನಾದರೂ ಕೊಡುತ್ತಾನೆ ಎಂಬ ಆಸೆಯಿಂದ ಹೋದಳು. ಅವಳನ್ನು ನೋಡಿದ ಆ ವ್ಯಕ್ತಿ ನಾಯಿ ನಾಯಿ ಎಂದು ಜೋರಾಗಿ ಕೂಗಿದರಿಂದಾಗಿ ಅಲ್ಲಿ
ಅಲ್ಲಿದ್ದವರೆಲ್ಲ ನಾಯಿ ಎಂಜಲು ಮಾಡಿದ ಊಟ ನಾವು ತಿನ್ನುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಹಾಗಾಗಿ ಆ ವ್ಯಾಪಾರಿ ಮಾಡಿದ ಅಡುಗೆ ಎಲ್ಲ ಕೂಡ ಬಡವರಿಗೆ ದಾನ ಕೊಟ್ಟು ಉಳಿದದನ್ನು ತಿಪ್ಪೆಗೆಸೆದು ಬಿಟ್ಟ. ತಿಪ್ಪೆಗೆ ಬಿದ್ದಂತಹ ಊಟವನ್ನು ನಾನು, ನನ್ನ ಅಣ್ಣ ಹಾಗೂ ನನ್ನ ತಾಯಿ ತಿಂದೆವು. ನಾವು ಜೀವನದಲ್ಲಿ ಅಂತಹ ಅದ್ಭುತವಾದ ಊಟ ಎಂದೂ ಕೂಡ ತಿಂದಿರಲಿಲ್ಲ. ಹೊಟ್ಟೆ ತುಂಬ ತಿಂದು ಅಲ್ಲೇ ಕೂಡ ಮಲಗಿದೆವು. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಅವನ ಕಾರ್ಯಕ್ರಮ ಹಾಳು ಮಾಡಿದಳು ಎಂದು ಆ ವ್ಯಾಪಾರಿ ದೊಡ್ಡ ದೊಣ್ಣೆಯನ್ನು ತೆಗೆದುಕೊಂಡು ಬಂದು ನನ್ನ ಅಮ್ಮನನ್ನು ಹೊಡೆಯಲು ಶುರು ಮಾಡಿದ. ನಾವು ಚಿಕ್ಕವರಾದ ಕಾರಣ ಹೆದರಿ ಒಂದು ಮೂಲೆಯಲ್ಲಿ ನಿಂತು ಅವಿತುಕೊಂಡಿದ್ದೆವು. ಅದನ್ನೆಲ್ಲ ನೋಡುತ್ತಿದ್ದೆವು. ನನ್ನ ತಾಯಿ ಎಷ್ಟು ಜೋರಾಗಿ ಕೂಗಿಕೊಂಡರೂ ಆ ವ್ಯಾಪಾರಿ ಮಾತ್ರ ಹೊಡೆಯುವುದನ್ನು ನಿಲ್ಲಿಸಲಿಲ್ಲ. ನನ್ನ ತಾಯಿಗೆ ಎದ್ದು ಅಲ್ಲಿಂದ ಓಡಲು ಕೂಡ ಶಕ್ತಿ ಇರಲಿಲ್ಲ, ಸಾಧ್ಯವಾಗಲಿಲ್ಲ. ಮೈ ತುಂಬ ರಕ್ತ ಬರುತ್ತಿತ್ತು. ಯಾರೊಬ್ಬರು ಕೂಡ ಸಹಾಯ ಮಾಡಲು ಬರಲಿಲ್ಲ. ತುಂಬ ಹೊತ್ತಿನ ನಂತರ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ನನ್ನ ಅಮ್ಮನನ್ನು ಕಾಪಾಡಿದ. ನನ್ನ ತಾಯಿ ತುಂಬ ದಿನ ಅದೇ ನೋವಿನಿಂದಲೇ ನರಳಾಡಿದಳು, ಪರದಾಡಿದಳು. ನಾವು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದೆವೋ ಅದರಿಂದನೇ ಶಿವ ಪರಮಾತ್ಮ ನಮಗೆ ನಾಯಿ ಜನ್ಮ ಕೊಟ್ಟ ಎಂದು ಪ್ರತಿದಿನ ನನ್ನ ತಾಯಿ ಹೇಳುತ್ತಿದ್ದಳು. ಇಂಥದ್ದೇ ಇನ್ನೊಂದು ಸಂಘಟನೆ ಕೂಡ ನಡೆಯಿತು. ಒಂದು ದಿನ ಯಾರು ಬ್ರಾಹ್ಮಣರೊಬ್ಬರು ಒಂದು ಮರದ ಕೆಳಗೆ ಅಡುಗೆ ಮಾಡಿಟ್ಟುಕೊಳ್ಳುತ್ತಿದ್ದ. ಚಪಾತಿ ಹಿಟ್ಟನ್ನು ಕಲಸಿಟ್ಟು ಕುಡಿಯಲು ನೀರು ತರಲು ಹೋಗಿದ್ದರು. ಅಲ್ಲೇ ಪಕ್ಕದಲ್ಲಿರುವ ಕೆರೆಗೆ ಹತ್ತಿರ ಹೋದರೆ ಅಲ್ಲೇ ಇದ್ದ ನನ್ನ ತಾಯಿ ಆ ಹಿಟ್ಟನ್ನು ನೋಡಿ ಯಾರೋ ಮರೆತು ಹೋಗಿರಬಹುದು ಎಂದು ಭಾವಿಸಿ ಅದನ್ನು ತಿನ್ನಲು ಶುರು ಮಾಡಿದಳು. ನೀರು ತರಲು ಹೋದ ಬ್ರಾಹ್ಮಣ ಹಿಂದಿರುಗಿ ಬಂದು ಚಪಾತಿ ಹಿಟ್ಟನ್ನು ನೋಡಿದ. ಅದು ನನ್ನ ತಾಯಿ ತಿನ್ನುತ್ತಿದ್ದದನ್ನು ನೋಡಿ ತುಂಬಾನೇ ದುಃಖಿಸಿದ. ಏಕೆಂದರೆ ಅವನು ಕೂಡ 2-3 ದಿನಗಳಿಂದ ಏನನ್ನು ತಿಂದಿರಲಿಲ್ಲ. ಇಷ್ಟರಲ್ಲೇ ಊರಿಂದ ಇಬ್ಬರು ಆ ದಾರಿಯಲ್ಲಿ ಹೋಗುತ್ತಾ ಇದ್ದದ್ದನ್ನು ನೋಡಿ, ಅಯ್ಯಯ್ಯೋ, ನಿಮ್ಮ ಊಟ ಕೂಡ ಈ ನಾಯಿ ತಿಂದು ಹಾಕಿತಾ? ಇದಕ್ಕೆ ಇದೇ ಕೆಲಸ ಆಗಿ ಹೋಯಿತು. ಮೊನ್ನೆ ಅಷ್ಟೇ ಊರಿನಲ್ಲಿ ಒಬ್ಬ ಶ್ರೀಮಂತರ ಮನೆಯ ಶುಭ ಕಾರ್ಯ ಕೂಡ ಈ ನಾಯಿ ಹಾಳು ಮಾಡಿತು ಎಂದು ಹೇಳಿದರು. ಆದ್ದರಿಂದ ಆ ಬ್ರಾಹ್ಮಣ ಕೋಪದಿಂದ ನನ್ನ ಅಮ್ಮನನ್ನ ಕೋಲಿನಿಂದ ಹೊಡೆದು ಅವಳ ಕಾಲನ್ನು ಮತ್ತೆ ಮುರಿದು ಹಾಕಿದ. ನನ್ನ ತಾಯಿ 1 ತಿಂಗಳ ಕಾಲ ಕುಂಟುತ್ತಲೇ ಬದುಕಬೇಕಾಯಿತು. ಇದರಿಂದ ಮನುಷ್ಯರು ಎಷ್ಟು ಸ್ವಾರ್ಥಿಗಳೆಂದು ನಮಗೆ ಆಗಲೇ ಅರ್ಥವಾಯಿತು. ನಾವು ಮನುಷ್ಯರಿಗೆ ಎಷ್ಟೇ ಒಂದು ಸಹಾಯ ಮಾಡುತ್ತೇವೆ, ಅವರು ಹಾಳಾಗಲಿ, ಅವರು ಕೆಟ್ಟದ್ದು ಹೋಗಲಿ, ನಾವು ಎಂದೂ ಕೂಡ ಬಯಸುವುದಿಲ್ಲ. ನಮ್ಮನ್ನು ಹೊಡೆದವರು, ಬಡಿದವರು ಕೂಡ ನಾವು ಅವರಿಗೆ ಶಾಪವನ್ನು ಹಾಕುವುದಿಲ್ಲ. ಆದರೂ ಕೂಡ ಮನುಷ್ಯರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ನಮಗೆ ಹೊಡೆಯುತ್ತಾರೆ, ಬಡಿಯುತ್ತಾರೆ, ನಮ್ಮನ್ನು ಎಷ್ಟೇ ನೋಯಿಸಿದರೂ ಕೂಡ ಅವರ ಮೇಲೆ ಆಧಾರವಾಗಿ ಬದುಕಬೇಕು. ನಮಗೆ ಬೇರೊಂದು ವಿಧಿ ಇಲ್ಲ. ನಾವು ಮನುಷ್ಯರ ಮನೆಗಳಿಗೆ ಕಾವಲಿರುತ್ತೇವೆ, ಅವರಿಗೆ ಎಷ್ಟೋ ರೀತಿಯಲ್ಲಿ ಸೇವೆಗಳನ್ನು ಮಾಡುತ್ತೇವೆ. ಎಷ್ಟೇ ಮಾಡಿದರೂ ಕೂಡ ಮನುಷ್ಯರು ನಮ್ಮನ್ನು ಗುರುತಿಸುವುದಿಲ್ಲ. ನಮ್ಮ ಜನ್ಮವೇ ದಾರಿದ್ರ್ಯ ಜನ್ಮ ಎಂದು ಕಣ್ಣೀರು ಹಾಕುತ್ತಾ ಹೇಳಿತು. ನಾಯಿಯ ಈ ಒಂದು ಕಥೆಯನ್ನೆಲ್ಲ ಕೇಳಿದ ನಂತರ ಗುರು ಶಿಷ್ಯನೊಂದಿಗೆ ಹೀಗೆ ಹೇಳಿದರು. ಕುಮಾರ, ಕಥೆಯನ್ನು ಗಮನವಿಟ್ಟು ಕೇಳಿಸಿಕೊಂಡಿದ್ಯಾ ತಾನೇ? ನಾಯಿಯಿಂದ ಮನುಷ್ಯರಿಗೆ ಎಷ್ಟೊಂದು ಪ್ರಯೋಜನಗಳಿವೆ ಎಂದು ಈಗ ತಿಳಿಯುತ್ತೆ ನಿನಗೆ, ಗೊತ್ತಾಯಿತಾ? ಈ ಒಂದು ನಾಯಿಗೆ ರೊಟ್ಟಿಗಳನ್ನು ಕೊಡುವುದರಿಂದ ಮನುಷ್ಯನಿಗೆ ಸಿಗುವಂತಹ 8 ಪ್ರಯೋಜನಗಳ ಬಗ್ಗೆ ಹೇಳುತ್ತೇನೆ ಕೇಳು. ಒಂದು ನಾಯಿಗೆ ರೊಟ್ಟಿಯನ್ನು ಹಾಕುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತದೆ. ಅಂದರೆ ಶನಿದೇವರ ಪ್ರಭಾವ ಯಾರ ಮೇಲಿರುತ್ತದೆಯೋ ಅಂಥವರಿಗೆ ಶನಿದೇವರ ಪ್ರಭಾವ ಕಡಿಮೆ ಆಗುತ್ತದೆ. ಶನಿ ಪ್ರಭಾವ ಯಾವ ವ್ಯಕ್ತಿಯ ಮೇಲೆ ಅಧಿಕವಾಗಿರುತ್ತದೋ ಅವರ ಮನೆ ಎಂದೂ ಕೂಡ ಅಭಿವೃದ್ಧಿಯಾಗುವುದಿಲ್ಲ. ದಿನೇ ದಿನೇ ದಾರಿದ್ರ್ಯ ಅನುಭವಿಸುತ್ತಾ ಇರುತ್ತಾರೆ. ಇದರಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು 1 ಚಪಾತಿಯನ್ನಾದರೂ ಅಥವಾ 1 ರೊಟ್ಟಿಯನ್ನಾದರೂ ನಾಯಿಗೆ ತಿನ್ನಿಸಬೇಕು. ಅಷ್ಟೇ ಅಲ್ಲದೆ ಇದು ನಿಮ್ಮ ಪಿತೃದೇವತೆಗಳ ಹಸಿವು ನೀಗಿಸುತ್ತದೆ, ದಾಹವನ್ನು ನೀಗಿಸುತ್ತದೆ, ಅವರನ್ನು ನೇರವಾಗಿ ಪಿತೃಲೋಕಕ್ಕೆ ಕೊಂಡೊಯ್ಯುತ್ತದೆ. ಈ ರೀತಿಯಾಗಿ ಮಾಡುವಾಗ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತದೆ. 2 ನಾಯಿಗಳಿಗೆ ರೊಟ್ಟಿಗಳನ್ನು ಹಾಕುವುದರಿಂದ ನಿಮ್ಮ ಮನೆಯಲ್ಲಿ ಎಂದಿಗಿಂತಲೂ ಬಾಕಿ ಉಳಿದಿರುವಂತಹ ಶುಭ ಕಾರ್ಯಗಳು ನಡೆಯುತ್ತದೆ. ಮದುವೆ ಆಗದಿರುವವರಿಗೆ ಬೇಗನೆ ವಿವಾಹ ನಡೆಯುತ್ತದೆ. ಸಂತಾನಕ್ಕಾಗಿ ಎದುರು ನೋಡುತ್ತಿರುವಂತಹ ಜನರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. 3 ನಾಯಿಗಳಿಗೆ ಆಹಾರವನ್ನು ಹಾಕುವುದರಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ಸಿಗುತ್ತದೆ. ಲಕ್ಷ್ಮೀ ದೇವಿ ಪ್ರಸನ್ನಳಾಗುತ್ತಾರೆ. ಆ ಮನೆ ದಿನೇ ದಿನೇ ಅಭಿವೃದ್ಧಿಯಾಗುತ್ತದೆ. 4 ನಾಯಿಗಳಿಗೆ ರೊಟ್ಟಿ ಕೊಟ್ಟರೆ ಸಾಲದ ಬಾಧೆ ಬೇಗನೆ ನಿವಾರಣೆಯಾಗುತ್ತದೆ. ಎಂದಿಗಿಂತಲೂ ನೀವು ಕೊಡಬೇಕಾದಂತಹ ಸಾಲ ಬೇಗನೆ ತೀರಿಸುತ್ತೀರಾ. ಹಾಗೆಯೇ ನಿಮಗೆ ಯಾರಾದರೂ ಬಾಕಿ ಇದ್ದರೆ, ಹಣವನ್ನು ಕೊಡಬೇಕಾಗಿದ್ದರೆ ಅವರು ಕೂಡ ನಿಮಗೆ ಬೇಗನೆ ಬಾಕಿಯನ್ನು ತೀರಿಸುತ್ತಾರೆ. ಇನ್ನು ಮುಂದೆ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ, ಒಳ್ಳೆಯ ಸ್ಥಾನಕ್ಕೆ ಬರುತ್ತೀರಾ. 5 ನಾಯಿಗಳಿಗೆ ದಿನದಲ್ಲಿ 2 ಬಾರಿ ರೊಟ್ಟಿಯನ್ನು ಹಾಕುವುದರಿಂದ ವ್ಯಾಪಾರದಲ್ಲಿ ನಷ್ಟ ಬರುವುದಿಲ್ಲ, ವ್ಯಾಪಾರ ಅಭಿವೃದ್ಧಿಯಾಗುತ್ತೆ. 6 ನಾಯಿಗಳಿಗೆ ರೊಟ್ಟಿ ಹಾಕುವುದರಿಂದ ಆಯುಷು ಹೆಚ್ಚಾಗುತ್ತದೆ, ಹೆಚ್ಚಾಗಿ ಅನಾರೋಗ್ಯ ಸಮಸ್ಯೆಗಳು ಬರುವುದಿಲ್ಲ, ಎಲ್ಲ ರೀತಿಯ ತೊಂದರೆ ದೂರವಾಗುತ್ತೆ. 7 ನಾಯಿಗಳಿಗೆ ರೊಟ್ಟಿ ಹಾಕುವುದರಿಂದ ನೀವು ಮಾಡಬೇಕು ಅಂತ ಅಂದುಕೊಂಡಿರುವಂತಹ ಕೆಲಸ
ಕೆಲಸಗಳಲ್ಲಿ ವಿಘ್ನ ಇಲ್ಲದೆ ಪೂರ್ಣಗೊಳ್ಳುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಆಲೋಚನೆಗಳೇ ಬರುತ್ತದೆ. 8. ಮೂಕ ಪ್ರಾಣಿಗಳಿಗೆ ಊಟ ಹಾಕುವುದರಿಂದ ಭಗವಂತನ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ, ಏಕೆಂದರೆ ದೇವರಿಗೆ ಸಕಲ ಜೀವಿಗಳ ಮೇಲೂ ದಯ ಇರುತ್ತದೆ. ಆದ್ದರಿಂದಲೇ ಮೂಕ ಪ್ರಾಣಿಗಳಿಗೆ ಊಟ ಹಾಕಿ ಅವರನ್ನು ಭಗವಂತ ಯಾವಾಗಲೂ ಕೂಡ ಕಾಪಾಡುತ್ತಾರೆ. ಅವರಿಗೆ ಯಾವ ದೊಡ್ಡ ಕಷ್ಟಗಳು ನಷ್ಟಗಳು ಬರದಂತೆ ನೋಡಿಕೊಳ್ಳುತ್ತಾನೆ. ಇಷ್ಟೇ ಅಲ್ಲದೆ ಮೂಕ ಪ್ರಾಣಿಗಳಿಗೆ ನಾವು ಊಟ ಹಾಕುವುದರಿಂದ ನಾವು ತಿಳಿದೋ ತಿಳಿದೇ ಮಾಡಿರುವಂತಹ ಕೆಲವು ತಪ್ಪುಗಳಿಗೂ ಕೂಡ ಪ್ರಾಯಶ್ಚಿತ್ತ ಸಿಗುತ್ತದೆ. ಪುಣ್ಯದ ಬೆಟ್ಟ ಬೆಳೆಯುತ್ತಾ ಹೋಗುತ್ತೆ. ಆ ಪುಣ್ಯ ಮತ್ತೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯವಾಗುತ್ತದೆ. ಅದೇ ರೀತಿ ಮೂಕ ಪ್ರಾಣಿಗಳಿಗೆ ಸಹಾಯ ಮಾಡುವುದು, ಅವರ ನೋವುಗಳನ್ನು ಯಾರು ಕೇಳುತ್ತಾರೋ, ಅವರಿಗೆ ಅನ್ನವನ್ನು ಯಾರು ಕೊಡುತ್ತಾರೋ ಅಂತಹ ಜೀವಿಗಳಿಗೆ ಭಗವಂತ ಯಾವಾಗಲೂ ದಯೆ ತೋರಿಸುತ್ತಾನೆ. ಯಾರು ನೋವು ಕೊಡುತ್ತಾರೋ ಮೂಕ ಪ್ರಾಣಿಗಳಿಗೆ ಅವರು ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸುತ್ತಾರೆ. ನಾಯಿಗಳನ್ನು ನಾವು ನೋಯಿಸುವುದು, ಕೆಟ್ಟ ಮಾತುಗಳಿಂದ ಬೈಯುವುದು, ಹೊಡೆಯುವುದು ಮಾಡಬಾರದು. ನಾಯಿ ಹತ್ತರೆ ಅದು ಅಪಶಕನ ಎಂದು ಹೇಳುತ್ತಾರೆ. ಪೆಟ್ಟು ಬಿದ್ದ ನಾಯಿಗೆ ಯಾರು ಕೂಡ ಚಿಕಿತ್ಸೆ ಕೊಡುತ್ತಾರೋ ಅಂಥವರ ಮೇಲೆ ಅಶ್ವಿನಿ ದೇವತೆಗಳ ಆಶೀರ್ವಾದ ಅನುಗ್ರಹ ಸದಾ ಇರುತ್ತದೆ. ಯಾವ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಬಾರದಂತೆ ಅಶ್ವಿನಿ ದೇವತೆಗಳು ಅವರನ್ನು ಕಾಪಾಡುತ್ತಾರೆ. ಈ ರೀತಿಯಾಗಿ ಎಂದು ಶಿಷ್ಯನಿಗೆ ವಿವರಿಸಿದರು ಗುರುಗಳು. ಸ್ನೇಹಿತರೆ, ತುಪ್ಪ, ಬೆಲ್ಲ ಹಾಗೂ ಹಾಲು ಹಾಗೂ ಗೋಧಿ ಹಿಟ್ಟು ಕಲಸಿ ತಯಾರಿಸಿದಂತಹ ಚಪಾತಿಯನ್ನು ನಾಯಿಗಳಿಗೆ ತಿನ್ನಿಸುವುದರಿಂದ ನಿಮಗಿರುವಂತಹ ಸಾಲದ ಸಮಸ್ಯೆ, ಶನಿ ದೋಷಗಳೆಲ್ಲ ಹೊರಟು ಹೋಗುತ್ತದೆ. ಶನಿದೇವರ ಸಂಪೂರ್ಣವಾದ ಅನುಗ್ರಹ ಸಿಗುತ್ತದೆ. ಹಾಗೆ ನಿಮ್ಮ ಪಿತೃದೇವತೆಗಳು ಕೂಡ ಹಸಿವು ದಾಹ ಇಲ್ಲದೆ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಇರುವಂತಹ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಜ್ಯೋತಿಷ್ಯದ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.